ನಿಮ್ಮ ಪ್ರೀತಿನ ಯಾರೋ ರಿಜೆಕ್ಟ್ ಮಾಡಿದಾಗ, ತಿರಸ್ಕಾರ ಮಾಡಿದಾಗ ತುಂಬ ಹರ್ಟ್ ಅನ್ನಿಸ್ತಾ ಇರುತ್ತೆ. ಮನಸ್ಸಿಗೆ ತುಂಬ ನೋವಾಗ್ತಿರುತ್ತೆ, ರಿಜೆಕ್ಟ್ ಮಾಡಿಬಿಟ್ರಲ್ಲ ಅಂಥೇಳಿ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಆಗ್ತಿರಲ್ಲ, ಕಣ್ಣೀರು ಬರ್ತಾ ಇರುತ್ತೆ, ಬೇಜಾರಾಗ್ತಿರುತ್ತೆ. ಸೊ ಆ ಟೈಮಲ್ಲಿ ನಾನು ಹೇಳುವಂಥ ಈ 4 ಟಿಪ್ಸ್ ತುಂಬ ಮುಖ್ಯ ಇರುತ್ತೆ ನಿಮಗೆ. ಯಾರೋ ನಿಮ್ಮನ್ನು ರಿಜೆಕ್ಟ್ ಮಾಡಿದಾಗ ಈ 4 ಟಿಪ್ಸ್ ಲೈಫಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಯು ಆರ್ ಎ ವ್ಯಾಲ್ಯೂಯಬಲ್ ಪರ್ಸನ್ ಆಗ್ತೀರಿ ಇನ್ ಲೈಫ್. ಆ್ಯಂಡ್ ಯಾರು ರಿಜೆಕ್ಟ್ ಮಾಡಿದ್ದಾರೆ ಅವ್ರ ಮುಂದೆ ಇನ್ನೂ ಚೆನ್ನಾಗಿ ಬದುಕು ತೋರಿಸ್ತೀರಿ. ಆ್ಯಂಡ್ ಅವರೇ ನಿಮ್ಮ ಹಿಂದೆ ಬರೋ ಹಾಗಾಗತ್ತೆ. ಓಕೆನಾ? ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಈ 4 ಟಿಪ್ಸ್ನ ಕೇಳಿದ ಮೇಲೆ, ನೋಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೆ ಸ್ಮಾಲಾಗಿ ಲೈಕ್ ಮಾಡಿ. ಫಸ್ಟ್ ಒನ್, ಸ್ವಾಭಿಮಾನ ಬಿಟ್ಟು ನೆಕ್ಸ್ಟ್ ಅವ್ರ ಹಿಂದೆ ಹೋಗಬೇಡಿ. ಮುಂದೆ ಅಲ್ಲ, ಅವ್ರ ಹಿಂದೆ ಮತ್ತೆ ಹೋಗಬೇಡಿ. ಯಾವಾಗ ನಿಮಗೆ ರಿಜೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಅಗೇನ್ ನಿಮ್ಗೆ ಗೊತ್ತಾಗತ್ತೆ, ಅಥವಾ ಡೈರೆಕ್ಟಾಗಿ ಹೇಳ್ತಾರೆ ಅನ್ಕೊಳ್ಳೋಣ, ರಿಜೆಕ್ಷನ್ ಕೊಟ್ಟ ಮೇಲೆ ಅವ್ರ ಹಿಂದೆ ಯಾವುದೇ ಕಾರಣಕ್ಕೆ ಹೋಗಬೇಡಿ. ಆ ಟಾಪಿಕ್ ತಗೊಂಡು ಪ್ರೀತಿ ಅನ್ನೋ ವಿಚಾರದಲ್ಲಿ ಒಪ್ಕೊಳ್ಳಿ ಅಂತ ಹೇಳಿ, ಸ್ವಾಭಿಮಾನ ಬಿಟ್ಟು ಹೋಗಬೇಡಿ. ಅವತ್ತಿಗೆ ಲಾಸ್ಟ್ ಆಗಬೇಕು. ಯಾವಾಗ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೋತೀರಿ, ನೀವು ಮನುಷ್ಯರಾಗ್ತೀರಿ, ಬದಲಾಗ್ತೀರಿ, ಅವ್ರ ಮುಂದೆ ಚೆನ್ನಾಗಿರ್ತೀರಿ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರು ಹೇಳ್ತಾರೆ ನಂಗೆ ಇಷ್ಟ ಇಲ್ಲಪ್ಪ ಮಾಡಬೇಡ, ಮತ್ತು ಅವ್ರ ಹಿಂದೆ ಹೋಗ್ತಾರೆ ನಾಯಿ ಥರ. ನಾಯಿನೂ ವರ್ಡ್ ಯೂಸ್ ಮಾಡಬಾರ್ದು. ಸ್ವಾಭಿಮಾನ ಬಿಟ್ಟು ಅದಕ್ಕಿಂತ ಕಡೆಯಾಗಿ ಹೋಗ್ತಾರೆ. ಭಿಕ್ಷೆ ಬೇಡಿ ಪಡ್ಕೊಳ್ಬೇಡಿ ಪ್ರೀತಿಯಿಂದನೇ ಪಡ್ಕೊಳ್ಳಿ ಆ ಪ್ರೀತಿನ, ಅಂಥ ಪ್ರೀತಿ. ಸೊ ಹಂಗಾಗಿ ನೀವು ಸ್ವಾಭಿಮಾನ ಬಿಟ್ಟು ನೆಕ್ಸ್ಟ್ ಅವ್ರ ಹಿಂದೆ ಹೋಗ್ಬೇಡಿ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು, ರಿಜೆಕ್ಟ್ ಮಾಡಿರೋದನ್ನು ಒಪ್ಕೊಳ್ಳಿ. ಅವ್ರು ನಂಗೆ ರಿಜೆಕ್ಟ್ ಮಾಡಿದರು, ಕನ್ಫರ್ಮ್, ಇಟ್ಸ್ ಎ ಕನ್ಫರ್ಮ್. ಮನಸ್ಸಿಗೆ ಒಪ್ಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾನು ನೆಕ್ಸ್ಟ್ ಪ್ರಪೋಸ್ ಮಾಡಬಾರ್ದು, ಆ ಪ್ರೀತಿನ ಮತ್ತೆ ನಾನು ಎಕ್ಸ್ಪ್ರೆಸ್ ಮಾಡಬಾರ್ದು, ಹೇಳ್ಕೋಬಾರ್ದು. ಈ ಸತ್ಯನ ಮನಸ್ಸಿಗೆ ಒಪ್ಸ್ಕೊಂಡು ಅಲ್ಲಿಂದ ಅದನ್ನು ಅಲ್ಲಿಗೆ ಸ್ಟಾಪ್, ಬಿಟ್ಬಿಡ್ಬೇಕು ಅದನ್ನು. ಕೆಲವ್ರು ಏನು ಮಾಡ್ತಾರೆ, ಮತ್ತು ಭ್ರಮೆನಲ್ಲಿರ್ತಾರೆ. ಇನ್ಯಾವುದೋ ಸಿಗ್ನಲ್ ಕೊಟ್ಟರು, ಇನ್ನೇನೋ ನೋ, ರಿಜೆಕ್ಟ್ ಮಾಡಿದ್ಮೇಲೆ ಬಿಟ್ಬಿಡಿ ಅಲ್ಲಿಗೆ. ಸತ್ಯ ಒಪ್ಪಿಸ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಚೇಂಜ್ ಓವರ್ ಮಾಡ್ಕೊಬೇಕು. ನೆಕ್ಸ್ಟ್ ನೋಡಿ, ವ್ಯಾಲ್ಯೂ ಆ್ಯಡೆಡ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ವ್ಯಾಲ್ಯೂಯಬಲ್ ಆಗಬೇಕಂದ್ರೆ ವ್ಯಾಲ್ಯೂನ ಆ್ಯಡ್ ಮಾಡ್ಕೊಳ್ಬೇಕು. ನೀವು ವ್ಯಾಲ್ಯೂಯಬಲ್ ಪರ್ಸನ್ ಆಗಬೇಕಂದ್ರೆ ನಿಮ್ಮಲ್ಲಿ ವ್ಯಾಲ್ಯೂ ಆ್ಯಡೆಡ್ ಇಲ್ಲ ಅಂತ ಹೇಳಿದ್ರೆ ವೇಸ್ಟ್. ಒಬ್ಬ ಹುಚ್ಚ ಹಾಗೆ ಆಯ್ಕೊಂಡು ತಿನ್ಕೊಂಡು, ಅವ್ರನ್ನ ಕೇವಲ ನೋಡ್ತಿಲ್ಲ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಯಾರೋ ರೋಡಲ್ಲಿ ಒಬ್ಬರು ಭಿಕ್ಷೆ ಬಿಡ್ಕೊಂಡು ಹೋಗಬೇಕಾದ್ರೆ ಅಥವಾ ಬಟ್ಟೆ ಹರ್ಕೊಂಡು ಹೋಗ್ಬೇಕಾದ್ರೆ ಯಾರೂ ಮಾತಾಡ್ಸಲ್ಲ, ಅವ್ರನ್ನ ಕೇವಲ ನೋಡ್ತಾರೆ, ಹೋಗು ಅಂತ ಓಡಿಸ್ತಾರೆ. ರೈಟ್? ಅದೇ ವ್ಯಾಲ್ಯೂ ಇರೋ ಪರ್ಸನ್. ವ್ಯಾಲ್ಯೂ ಅಂದರೆ ಯಾರು? ಅಧಿಕಾರದಲ್ಲಿರೋ ಒಬ್ಬ IAS ಆಫೀಸರ್, DC, ಒಬ್ಬ ಸೆಲೆಬ್ರಿಟಿ, ಒಬ್ಬ MLA, ಅವ್ರಿಗೋಸ್ಕರ ಜನ ಕಾಯ್ತಾರೆ. ಏನು ಚೇಂಜಸ್ ಕಾಣ್ತಿದೆ ನಿಮಗೆ? ವ್ಯಾಲ್ಯೂ ಆ್ಯಡ್ ಇದೆ. ಒಂದು ಸೆಲೆಬ್ರಿಟಿ ಅನ್ನೋ ಲೈಕ್ ಒಂದು ಏನಂತಾರೆ, ನಟ, ಸಮಾಜದಲ್ಲಿ ಗುರುತು ಆಗಿರ್ತಕ್ಕಂಥ ನಟ, MLA, ಅಧಿಕಾರ, KS ಅಧಿಕಾರ, ಪೊಲೀಸ್ ಅಧಿಕಾರ, ಅಂದರೆ ಅವರಲ್ಲಿ ಒಂದು ವ್ಯಾಲ್ಯೂ ಅನ್ನೋದಿದೆ. ಮನುಷ್ಯನಲ್ಲಿ ಒಂದು ವ್ಯಾಲ್ಯೂ ಆ್ಯಡ್ ಆಗಿದೆ. ಸೊ ಆ ವ್ಯಾಲ್ಯೂನ ನೀವು ಆ್ಯಡ್ ಮಾಡ್ಕೊಂಡಾಗ ಮಾತ್ರ ಜನ ನಿಮ್ಮನ್ನು ವ್ಯಾಲ್ಯೂಯಬಲ್ ಪರ್ಸನ್ ಅಂತ ಕರೀತಾರೆ. ಆವಾಗ ನಮ್ಮನ್ನು ರಿಜೆಕ್ಟ್ ಮಾಡೋರು ಕೂಡ ಹಿಂದೆ ಬರೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಜಗತ್ತು ಗೆಲ್ಲೋ ಕುದುರೆ ಮೇಲೆ ಬೆಟ್ಟಿಂಗ್ ಕಟ್ತಾರೆ, ಓಡೋ ಕುದುರೆ ಮೇಲೆ ಬೆಟ್ಟಿಂಗ್ ಕಟ್ತಾರೆ. ಕುಂಟು ಕುದುರೆ ಮೇಲೆ ಯಾರೂ ಬೆಟ್ಟಿಂಗ್ ಕಟ್ಟಲ್ಲ. ನಿಮಗೂ ಗೊತ್ತಿರೋ ಸತ್ಯ. ಗೊತ್ತಿದ್ರೂ ರೀಕಾಲ್ ಮಾಡ್ತಿದ್ದೀನಿ, ಬಿಕಾಸ್ ನಾವು ಅದನ್ನು ಮರೆತು ಬದುಕಿದಾಗ ನಿಮಗೆ ಈ ಥರ ಎಲ್ಲ ಕಣ್ಣೀರು ಬರೋಕ್ಕೆ ಸಾಧ್ಯ. ಎಸ್ ಆರ್ ನೋ? ಅದಕ್ಕೆ ವ್ಯಾಲ್ಯೂ ಆ್ಯಡೆಡ್ ಮಾಡ್ಕೊಳ್ಳಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಲೈಫ್. ನೆಕ್ಸ್ಟ್ ಪಾಯಿಂಟ್, ಅವ್ರ ಮುಂದೆ ಚೆನ್ನಾಗಿ ಬದುಕು ತೋರಿಸ್ಬೇಕು ಅನ್ನೋ ಚಾಲೆಂಜನ್ನು ಮಾತ್ರ ಬೆಳೆಸಬೇಕು. ವ್ಯಾಲ್ಯೂ ಆ್ಯಡೆಡ್ ಮಾಡ್ಕೊಂಡ್ರೆ ನೆಕ್ಸ್ಟು ವ್ಯಾಲ್ಯೂ ಆ್ಯಡೆಡ್ ಆಯಿತು, ಎಲ್ಲ ಆಯಿತು, ಒಂದು ಒಳ್ಳೆ ಸ್ಥಾನಕ್ಕೆ ಬಂದ್ವಿ. ಬದುಕು ತೋರಿಸೋದು ತುಂಬ ಮುಖ್ಯ. ಆವಾಗೇನೋ ಆ ಕ್ಷಣಕ್ಕೆ ಬಂದು ಸುಮ್ಮನಾಗ್ಬಿಡೋದಲ್ಲ. ಲೈಫ್ ಲಾಂಗ್ ಅವ್ರ ಮುಂದೆ ತುಂಬ ಚೆನ್ನಾಗಿ ಬದುಕು ತೋರಿಸ್ಬೇಕು, ಅವರೇ ಹಿಂದೆ ಬರೋ ಹಂಗೆ ಮಾಡ್ಕೋಬೇಕು. ಅದು ಗತ್ತು, ಅದು ಬುದ್ಧಿವಂತ ಪ್ರಾಣಿ ಮನುಷ್ಯ ಅಂತ. ಮನುಷ್ಯನಿಗೆ ಬುದ್ಧಿವಂತ ಪ್ರಾಣಿ ಏನಕ್ಕೆ ಕರೀತಾರೆ ಅಂದರೆ, ಯೋಚನೆ ಮಾಡೋ ಶಕ್ತಿ ಇಡೀ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಅತಿ ಹೆಚ್ಚು ಇದೆ ಅಂತ. ಒಪ್ಕೋತೀರಾ ಈ ಮಾತನ್ನ? ಸೊ ಹಂಗಿದ ಮೇಲೆ ಅವ್ರ ಮುಂದೆ ಚಾಲೆಂಜ್ ಮಾಡಿ, ತುಂಬ ಚೆನ್ನಾಗಿ ಬದುಕ್ತೀನಿ ಅಂತ ನಿಮಗೆ ನೀವು ಸೆಲ್ಫ್ ಚಾಲೆಂಜ್ ಮಾಡ್ಕೊಂಡಾಗ ಮಾತ್ರ ಯಾರೇ ವ್ಯಕ್ತಿ ನಿಮ್ಮನ್ನು ರಿಜೆಕ್ಟ್ ಮಾಡಲಿ, ಅವ್ರು ನಿಮ್ಮನ್ನು ಮತ್ತೆ ನಿಮ್ಮ ಹಿಂದೆ ಬರೋ ಹಾಗೆ ಮಾಡ್ಕೊಳ್ಳೋದು ಜಾಣ್ತನ ಅಂತ ಹೇಳ್ತಾ, ಸ್ನೇಹಿತರೆ, ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಅಲ್ಲ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸ್ಮಾಲ್ ಲೈಕ್ ಮಾಡಿ. ನಮಸ್ತೆ.